ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಫೋನ್ಪೇಯಲ್ಲಿ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡುವುದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿದುಕೊಳ್ಳೋಣ. ಡಿಸ್ಕ್ರಿಪ್ಷನ್ನಲ್ಲಿ ಆ್ಯಪ್ ಲಿಂಕ್ ಇದೆ, ಕ್ಲಿಕ್ ಮಾಡಿಕೊಂಡು ಆ್ಯಪನ್ನು ಇನ್ಸ್ಟಾಲ್ ಮಾಡಿ. ನಂತರ ಫೋನ್ಪೇ ಆ್ಯಪನ್ನು ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಲು ಕೇಳುತ್ತೆ. ಸೊ ಬ್ಯಾಂಕ್ ಅಕೌಂಟ್ಗೆ ಆ್ಯಡ್ ಆಗಿರೋ ಮೊಬೈಲ್ ನಂಬರ್ ಇಲ್ಲಿ ಎಂಟರ್ ಮಾಡಿ. ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನಂತರ ಅದೇ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ OTPಯನ್ನು ಆ್ಯಡ್ ಮಾಡಿ. ಸೊ OTP ಆಟೋಮೆಟಿಕ್ಲಿ ಎಂಟರ್ ಆಗಿದೆ. ಸೊ ವೈಲ್ ಯೂಸಿಂಗ್ ದ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ, ಅಲೋ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಫೋನ್ಪೇ ಅಕೌಂಟ್ ಕ್ರಿಯೇಟ್ ಆಗಿದೆ. ಸೊ ಇವಾಗ ಇಲ್ಲಿ ಸ್ಟೆಪ್ ಅಪ್ ಪೇಮೆಂಟ್ ಮೆಥಡ್, ಇವಾಗ ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡೋಣ. ಸೊ ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮ್ಮ ಯಾವ ಬ್ಯಾಂಕ್ ಅಂತ ನೋಡಿ ಸರ್ಚ್ ಮಾಡಿ. ನಾನು ಕೆನರಾ ಬ್ಯಾಂಕ್ ಸರ್ಚ್ ಮಾಡ್ತೇನೆ. ನಂತರ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಬ್ಯಾಂಕ್ ಅಕೌಂಟ್ ಆ್ಯಡ್ ಆಗಿದೆ. ಸೊ ಇದಕ್ಕೆ ಇವಾಗ UPI ಪಿನ್ ಸೆಟ್ ಮಾಡೋಣ. ಇಲ್ಲಿ ಕೆಳಗಡೆ ನೋಡ್ಬೋದು ಸೆಟ್ UPI ಪಿನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿಯ ಇಂಟರ್ಫೇಸ್ ಬರುತ್ತೆ, ವೆರಿಫೈ ಡೆಬಿಟ್ ಕಾರ್ಡ್ ಡೀಟೇಲ್ಸ್. ಸೊ ನಿಮ್ಮ ATM ಕಾರ್ಡ್ ಡೀಟೇಲ್ಸ್ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಲಾಸ್ಟ್ 6 ಡಿಜಿಟ್ ನಂಬರನ್ನು ಆ್ಯಡ್ ಮಾಡಿ ATM ಕಾರ್ಡ್ದು. ನಂತರ ಕೆಳಗಡೆ ಎಕ್ಸ್ಪೈರಿ ಡೇಟ್ ಇದೆ. ಸೊ ನಿಮ್ಮ ATM ಕಾರ್ಡ್ನಲ್ಲಿ ವ್ಯಾಲಿಡ್ 2 ಅಂತ ಇರುತ್ತೆ. ಸೊ ಆ ನಂಬರ್ ಇಲ್ಲಿ ಆ್ಯಡ್ ಮಾಡಿ. ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ, ಅಲೋ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಬ್ಯಾಂಕ್ನಿಂದ 6 ಡಿಜಿಟ್ OTP ಬರುತ್ತೆ. ಸೊ ಅದನ್ನು ಎಂಟರ್ ಮಾಡಿ. ಸೊ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡೋದ್ರಿಂದ ಇಲ್ಲಿ ಶೋ ಆಗಲ್ಲ, ಬ್ಲ್ಯಾಕ್ ಸ್ಕ್ರೀನ್ ಶೋ ಆಗುತ್ತೆ. OTP ಬ್ಯಾಂಕಿಂದ ಬಂದಿರೋ OTP ಎಂಟರ್ ಮಾಡಿದ ಮೇಲೆ ಸೊ ನಂತರ ನಿಮಗೆ ಇಲ್ಲಿ ಪಿನ್ ಎಂಟರ್ ಮಾಡಲು ಕೇಳುತ್ತೆ. ಸೊ ಓಕೆನಾ, ಹೊಸ ಪಿನ್ ಎಂಟರ್ ಮಾಡಿ. ನಂತರ ಅದೇ ಪಿನ್ ಎಂಟರ್ ಮಾಡಲು ಕೇಳುತ್ತೆ ಕನ್ಫರ್ಮ್ಗಾಗಿ. ಸೊ ಅದನ್ನು ಕೂಡ ಎಂಟರ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಪಿನ್ನನ್ನು ನೀವು ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ನೀವು ಎಲ್ಲಾದರೂ UPI ಪೇಮೆಂಟ್ ಮಾಡುವಾಗ ಈ ಪಿನ್ ಯೂಸ್ ಮಾಡಬೇಕಾಗುತ್ತೆ. ಓಕೆ, UPI ಪಿನ್ ಸೆಟ್ ಆಗಿರುವಂಥದ್ದು. ಸೊ ಎಲ್ಲ ಪ್ರೊಸೆಸ್ ಆದ ಮೇಲೆ ಸೊ ಲಾಸ್ಟಲ್ಲಿ ನೀವು ಹೊಸದಾಗಿ ಫೋನ್ಪೇ ಅಕೌಂಟ್ ಕ್ರಿಯೇಟ್ ಮಾಡ್ತೀರಲ್ಲ, ಹಾಗಾಗಿ ಸೊ ನಿಮ್ಮ ಫ್ರೆಂಡಿಗೆ ₹1 ಸೆಂಡ್ ಮಾಡಿ ಅಂತ ಅವರು ಕೇಳ್ತಾ ಇದ್ದಾರೆ. ಸೆಂಡ್ 1 to a ಫ್ರೆಂಡ್ ಅಂತ ಕೊಟ್ಟಿದ್ದಾರೆ, ನೋಡ್ಬೋದು ಕೆಳಗಡೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಅಲೋ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಫ್ರೆಂಡ್ ನಂಬರನ್ನು ಆ್ಯಡ್ ಮಾಡಿ. ನಂತರ ಫ್ರೆಂಡ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಈ ರೀತಿಯ ಇಂಟರ್ಫೇಸ್ ಬರುತ್ತೆ. ನಂಬರ್ ನಾಟ್ ಇನ್ ಯುವರ್ ಕಾಂಟ್ಯಾಕ್ಟ್, ಕಂಟಿನ್ಯೂ ಟು ಚಾಟ್ ಆ್ಯಂಡ್ ಪೇ ಮತ್ತು ಎಕ್ಸಿಟ್ ಚಾಟ್ ಅಂತ ಇದೆ. ಸೊ ಇಲ್ಲಿ ನೀವು ಕಂಟಿನ್ಯೂ ಟು ಚಾಟ್ ಆ್ಯಂಡ್ ಪೇ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ನಂತರ ಸೊ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ₹1 ಸೆಲೆಕ್ಟ್ ಮಾಡಿ, ಇಲ್ಲಿ ಪೇ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನಿಮಗೆ ಇಲ್ಲಿ ಪಿನ್ ಎಂಟರ್ ಮಾಡೋದು ಕೇಳುತ್ತೆ. ಸೊ ಇಲ್ಲಿ ನೀವು ಪಿನ್ನನ್ನು ಎಂಟರ್ ಮಾಡಿ. ಸೊ ಪಿನ್ ಎಂಟರ್ ಮಾಡಿದ ಮೇಲೆ ಪೇಮೆಂಟ್ ಸಕ್ಸಸ್ಫುಲಿ ಆಗುತ್ತೆ. ಸೊ ಈ ರೀತಿಯಲ್ಲಿ ನೀವು ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ.